ಇವ ಮಾರ ನೀನು ಕೇಳು ಚೆನ್ನಾಗಿ ಪ್ರೀತಿಯ ಸತಿಗಳಾದ ಸುದೃಷ್ಣ, ಇಂದಿನ ದಿನ ನಮ್ಮ ಹರಮಂದಿರದೋಳ್ ಎನ್ನ ಮನಸ್ಸು ಬಹು ಆನಂದವಾಗಿರುವುದು. ಅಂತ ಆನಂದದ ಸಮಯದೊಳಗೆ ನಿನ್ನ ಸವಿಕಂಟಕದಿಂದ ಗಾನಮ ಮಾಡು ಸುಂದರಿ ಕಮ್ಮು ಸಂಗೀತವನ್ನು ಹಾಡದೆ ನಾಟ್ಯವನ್ನು ಮಾಡಿದ ಸಂತೋಷವಾಯಿತೇನೋ ಕಾಂತ ಬಹ ಸತ್ಪುಡವಂತ. ಅಹೇ ವಲ್ಲಭೆ, ಇಂದು ನಮ್ಮ ಹರಮಂದಿರಕ್ಕೆ ಯಾರೋ ಮಹಾತ್ವರು ವೀರಾಜ ವೀರರು ಬಂದಂತೆ ಕಾಣುವುದು. ಈ ಮಹತ್ವರ ವಿಚಾರವನ್ನು ತಿಳಿದುಕೊಳ್ಳೋಣ ಸುಂದರಿ ಕಂಬುಕಂದರಿ. ಹಾಗೆ ಆಗಲಿ ಕಾಂತ. ಧನ್ಯರಿ ಸ್ವಾಮಿ ಆಚಾರ್ಯರೇ, ತಾವುದಾರು ತಮ್ಮ ದೇಶವ್ಯಾವುದು ಎಲ್ಲ ವಿವರವಾಗಿ ಹೇಳಿದರೆ ಆಚಾರ್ಯರೇ. ರಾಜೇಂದ್ರ ಆಚಾರ್ಯರೇ, ನಾವುದಾರಂದರೆ ನೀವುದಾರು ಇಂದ್ರಪ್ರಸ್ಥಾಪುರದಲ್ಲಿ ಇರುವ ಧರ್ಮರಾಜನ ತಮ್ಮ ದಾಯಾದಿಗಳಾದ ಕೌರವರೊಡನೆ ಜೂಜವನ್ನಾಡಿ ಸಕಲ ಸಾಮ್ರಾಜ್ಯವನ್ನು ಸೋತು 12 ವರ್ಷ ವನವಾಸ 1 ವರ್ಷ ಅಜ್ಞಾತವಾಸ ಮಾಡಲಿಕ್ಕೆ ಹೋದ ಆ ಧರ್ಮರಾಜನ ಬಳಿಯಲ್ಲಿ ಇದ್ದವನೇ ನಾನು. ನನ್ನ ಹೆಸರು ಕಂಕಾಚಾರ್ಯ ಎಂದು ಕರೆಯುವರು. ಅವರು ವನವಾಸಕ್ಕೆ ಹೋದ್ದರಿಂದ ಇದು 1 ವರ್ಷ ನಿನ್ನ ಬಳಿಯಲ್ಲಿ ಇರಬೇಕೆಂದು ಬಂದೆನು ರಾಜ ರವಿಕೋಟಿ ತೇಜ. ಆಚಾರ್ಯರೇ, ಸ್ವಾಮಿ, ದಯವಂತನಾದ ಧರ್ಮರಾಜನಿಗೆ ಇಂಥ ಕಷ್ಟ ಬಂದಿದೆ.
ಇರಲಿ. 1 ವರ್ಷ ಪರ್ಯಾಂತರ ನಮ್ಮ ಹರಮಂದಿರದೊಳಿದ್ದು ನಮಗೆ ನೀತಿ ಮಾತುಗಳನ್ನು ಬೋಧಿಸುತ್ತಾ ಸೌಖ್ಯದಿಂದ ಇರಬಹುದಾಯಿ ಕಂಕಾಚಾರ್ಯರೇ. ಇನ್ನೆಷ್ಟದಂತಾಗಲಿ ಸ್ವಾಮಿ.